ಪೆನ್ ಡ್ರೈವ್ ಕೇಸ್ನಲ್ಲಿ ಡಿಕೆಶಿ ಕಿಂಗ್ ಪಿನ್. ಡಿಕೆಶಿ ವಿರುದ್ಧ ದೇವರಾಜೇಗೌಡ ಬೆಡ್ ಬಾಂಬ್. ಕಾರ್ತಿಕ್ ಕರೆಸಿ ಪೆನ್ ಡ್ರೈವ್ ರೆಡಿ ಮಾಡಿಸಿದ್ದೆ ಡಿಕೆ ಶಿವಕುಮಾರ್ ಅಂತ ದೇವರಾಜೇಗೌಡ ಆರೋಪ ಮಾಡ್ತಾ ಇದ್ದಾರೆ. 100 ಕೋಟಿ ರೂಪಾಯಿ ಆಫರ್ ನೀಡಿದ್ರು. HDK ವಿರುದ್ಧ ಪೆನ್ ಡ್ರೈವ್ ಆರೋಪ ಮಾಡೋದಕ್ಕೆ ಹೇಳಿದ್ರು. ಕೇಸ್ ಬುಕ್ ಮಾಡಿಸಿದ್ರು 354 ಹಾಕಿದ್ರೆ ಈಗ ಕಿರ್ಕೊಳ ಅದರಲ್ಲಿ ಎವಿಡೆನ್ಸ್ ಸಿಕ್ಕಿಲ್ಲ. ಮತ್ತೆ ರೇಪ್ ಕೇಸ್ ಹಾಕ್ಸಿದ್ರು, ಅದು ಎವಿಡೆನ್ಸ್ ಸಿಕ್ಕಿಲ್ಲ. ಏನಾರು ಮಾಡಿ ದೇವರಾಜೇಗೌಡ ಮತ್ತೆ ಹಾಕ್ಬೇಕು ಅಂತ ಹೇಳಿ ಈಗ ಈ ಪೆನ್ ಡ್ರೈವ್ ಕೇಸಲ್ಲಿ ನನ್ನ ಲಾಕ್ ಮಾಡ್ತಾರೆ. ಷಡ್ಯಂತ್ರ ಅನ್ಸುತ್ತೆ, ಎಲ್ಲ ಷಡ್ಯಂತ್ರ, ಎಲ್ಲ ಡಿಕೆ ಶಿವಕುಮಾರ್. ಗೌಡ್ರೆ ನೆಕ್ಸ್ಟ್ ಕಣ್ಣು ಹೋರಾಟ ಡಿಕೆ ಶಿವಕುಮಾರ್ ಜೈಲಿಗೆ ಕಳ್ಸೋದೆಯಾ? ಅಲ್ಲ ಗೌಡ್ರೆ, ಇದರಿಂದ ಯಾರು ಷಡ್ಯಂತ್ರ ಐತೆ? ಡಿಕೆ ಶಿವಕುಮಾರ್ ಅಲ್ಲ ನಿಮ್ನ ಅತ್ಯಾಚಾರ ಕೇಸ್ ಫಿಟ್ ಮಾಡಾರ. ರೇಪ್ ಕೇಸ್ ಬುಕ್ ಮಾಡಿಸಿದ್ರು 354 ಹಾಕಿದ್ರೆ ಈಗ ಕಿಡ್ನಾಪ್ ಕೇಸ್ನಲ್ಲಿ ಬೇಲ್ ಪಡೆದಿರೋ HD ರೇವಣ್ಣ ಮೇಲೆ ಮತ್ತೊಂದು ಕೇಸ್ ಜಡಿಯಲಾಗಿದೆ. ಈಗ ಅದೇ ಪ್ರಕರಣ ಗಂಭೀರ ಸ್ವರೂಪ ಪಡೆದುಕೊಂಡಿದ್ದು ಮಾಜಿ ಮಿನಿಸ್ಟರ್ಗೆ ಬಂಧನದ ಭೀತಿ ಶುರುವಾಗಿದೆ. HD ರೇವಣ್ಣಗೆ 2ನೇ ಕೇಸ್ ಕಳವಳ. ಸದ್ಯ ಸೋಮವಾರದವರೆಗೂ ನಿರಾಳ. ಕಿಡ್ನಾಪ್ ಕೇಸ್ನಲ್ಲಿ ಬೇಲ್ ಪಡೆದ ಮಾಜಿ ಮಿನಿಸ್ಟರ್ಗೆ ಮತ್ತೆ ಬಂಧನದ ಭೀತಿ ಶುರುವಾಗಿದೆ. ಲೈಂಗಿಕ ದೌರ್ಜನ್ಯದ ಕೇಸ್ HD ರೇವಣ್ಣ ಕೊರಳಿಸುತ್ತಿದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಜಾಮೀನು ನೀಡುವಂತೆ HD ರೇವಣ್ಣ ಕೋರ್ಟ್ ಮೊರೆ ಹೋಗಿದ್ರು. 42ನೇ ACMM ಕೋರ್ಟ್ ವಿಚಾರಣೆ ನಡೆಸಿ ಸೋಮವಾರಕ್ಕೆ ಆದೇಶವನ್ನ ಮುಂದೂಡಿದೆ. ಈ ಮಧ್ಯೆ ರೇವಣ್ಣ ಪರ ವಕೀಲ ನಾಗೇಶ್ 10 ಹಲವು ಅಂಶಗಳನ್ನ ಕೋರ್ಟ್ ಮುಂದೆ ಇಟ್ಟರು. ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರೇವಣ್ಣ ಪರ ವಕೀಲರ ವಾದ. ನನ್ನ ಕಕ್ಷಿದಾರರ ಮೇಲೆ ಜಾಮೀನು ನೀಡಬಹುದಾದ ಸೆಕ್ಷನ್ಗಳಿವೆ. ಜಾಮೀನು ನೀಡುವ ಅಧಿಕಾರ ಈ ನ್ಯಾಯಾಲಯಕ್ಕೆ ಇದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಕಾನೂನು ಪಾಲನೆಯಾಗಿಲ್ಲ. ಮಹಿಳಾ ಅಧಿಕಾರಿ ವಿಡಿಯೋ ಹೇಳಿಕೆ ರೆಕಾರ್ಡ್ ಮಾಡಿಲ್ಲ. ಲೈಂಗಿಕ ದೌರ್ಜನ್ಯ ಕೇಸ್ ಬಗ್ಗೆಯೇ ಅನುಮಾನ ಇದೆ. ರಾಜಕೀಯ ಕಾರಣಕ್ಕಾಗಿ ಕೇಸ್ ದಾಖಲಿಸಿರಬಹುದು. ಇಷ್ಟೆಲ್ಲ ವಾದ ಪ್ರತಿವಾದದ ನಂತರ ಸೋಮವಾರಕ್ಕೆ ವಿಚಾರಣೆಯನ್ನ ಮುಂದೂಡಲಾಯಿತು. ನಂತರ ಕೊಂಚ ನಿರಾಳರಾದ HD ರೇವಣ್ಣ ಕೋರ್ಟ್ ಆವರಣದಲ್ಲೇ ಪ್ರಸಾದ ಹಂಚಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.